ಹೆಲೋ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನಿಮ್ಮ ಮನಸ್ಸಿನಲ್ಲಿ ಅವರ ಮುಖವನ್ನು ನೆನೆಸ್ಕೊಳ್ಳಿ. ಅವರ ಹೆಸರನ್ನು ಮನಸ್ಸಲ್ಲಿ 3 ಬಾರಿ ಹೇಳ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಬಗ್ಗೆ ಯಾರೋ ಒಬ್ಬರು ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇರ್ಬೋದು. ನೀವು ಕೂಡ ಅವರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಯಾರಿಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ ಈ ಪರ್ಸನ್ ನಿಮ್ಮನ್ನು ತುಂಬ ಸ್ಟ್ರಾಂಗ್ ಕಾಂಪಿಟೇಟರ್ ಅಂತ ನೋಡ್ತಾ ಇದ್ದಾರೆ. ಅಂದರೆ ನೀವು ಅವರ ಲೈಫ್ನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರ ದೃಷ್ಟಿಯಲ್ಲಿ ನೀವು ತುಂಬ ಇಂಟೆಲಿಜೆಂಟ್ ಆಗಿರ್ಬೋದು, ತುಂಬ ಸ್ಟ್ರಾಂಗ್ ಆಗಿರ್ಬೋದು, ಎಮೋಷ್ನಲಿ ತುಂಬ ಡೀಪ್ ಆಗಿರುವಂತಹ ವ್ಯಕ್ತಿ ಆಗಿರ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬ ಇಂಪ್ರೆಸಿವ್ ಮಾಡುವಂತಹ ವ್ಯಕ್ತಿ ಕೂಡ ಆಗಿರ್ಬೋದು. ಅವರು ನಿಮ್ಮ ಬಗ್ಗೆ ಯಾವ ಲೆವೆಲ್ನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಇದು ಸರ್ಫೇಸ್ ಲೆವೆಲ್ ಥಾಟ್ಸ್ ಅಲ್ಲ, ತುಂಬ ಡೀಪ್ ಸ್ಟೇಟಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಅವರ ಕೆಲಸದ ನಡುವೆ ಕೂಡ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನೈಟ್ ಸಮಯದಲ್ಲಿ ಅವರು ಒಬ್ಬರೇ ಇದ್ದಾಗ, ಯಾರೂ ಡಿಸ್ಟರ್ಬ್ ಮಾಡದೇ ಇದ್ದಾಗ ಅವರ ಮನಸ್ಸು ನಿಮ್ಮ ಕಡೆಗೆ ಎಳಿತಾ ಇರುತ್ತೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಇವರ ಎನರ್ಜಿ ಪ್ರಕಾರ ಹೇಳೋದಾದರೆ ಅವರು ರೂಮಲ್ಲೇ ಒಬ್ಬರೇ ಕೂತ್ಕೊಂಡಿರಬೇಕಾದ್ರೆ ಅಥವಾ ಗಾರ್ಡನ್ನಲ್ಲಿ ಇರಬೇಕಾದ್ರೆ ಅಥವಾ ಯಾರೂ ಇಲ್ಲದ ಜಾಗದಲ್ಲಿ ಆ ಟೈಮ್ನಲ್ಲಿ ಅವರು ಏನು ಅಂದ್ಕೊಳ್ತಾರೆ ಅಂದರೆ ಈ ಸಮಯದಲ್ಲಿ ಯಾರೂ ಬರಬಾರ್ದು, ನಾನು ಇವರ ಬಗ್ಗೆ ಯೋಚನೆ ಮಾಡಬೇಕು. ಅಂದರೆ ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಬೇರೆ ಯಾರೂ ಕೂಡ ಮಧ್ಯದಲ್ಲಿ ಬರಬಾರ್ದು. ಇದು ಅವರ ಯೋಚನೆ ಅಲ್ಲ, ಇದು ಅವರ ಡೇ ಡ್ರೀಮಿಂಗ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ತುಂಬ ರೊಮ್ಯಾಂಟಿಕ್ ಆಗಿ ಫೀಲ್ ಮಾಡ್ಕೊಳ್ತಿದ್ದಾರೆ ನಿಮ್ಮ ಬಗ್ಗೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವರ ಹೃದಯದಲ್ಲಿ ಯಾವ ರೀತಿಯ ಫೀಲಿಂಗ್ಸ್ ಇದೆ ಅಂತ ನೋಡೋದಾದರೆ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ರೊಮ್ಯಾಂಟಿಕ್ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ. ಇದು ಕ್ರಷ್ ಅಂತ ಅಲ್ಲ, ಇದು ಅಟ್ರಾಕ್ಷನ್ನು ಕೂಡ ಅಲ್ಲ, ಇದು ಎಮೋಷ್ನಲಿ ಮತ್ತು ಮೆಂಟಲಿ ಒಂದು ಸೋಲ್ಫುಲ್ ಕನೆಕ್ಷನ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇವರು ನಿಮ್ಮನ್ನು ತುಂಬ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ನೀವು ಅವರ ಪಕ್ಕದಲ್ಲಿ ಕೂತಿದ್ದೀರಾ, ನೀವು ಇವ್ರ ಜೊತೆ ಮಾತಾಡ್ತಾ ಇದ್ದೀರಾ, ಇಬ್ಬರು ನಗ್ತಾ ಇದ್ದೀರಾ, ಶಾಂತವಾಗಿ ಕಾಮಾಗಿ ಮಾತಾಡ್ತಾ ಇದ್ದೀರಾ, ನಿಮ್ಮಿಬ್ಬರ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಇಬ್ಬರು ಕೂಡ. ಇದನ್ನೆಲ್ಲ ಅವರು ಮನಸ್ಸಲ್ಲಿ ಒಂದು ಥರ ಮೂವಿ ಥರ ಪ್ಲೇ ಮಾಡ್ಕೊಳ್ತಿದ್ದಾರೆ, ನಿಮ್ಮನ್ನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಇವರಿಗೆ ತಕ್ಷಣ ಸಡನ್ನಾಗಿ ಒಂದು ರೀತಿ ಮಿಸ್ಸಿಂಗ್ ಎನರ್ಜಿ ಅನ್ನೋದು, ಲೋನ್ಲಿನೆಸ್ ಎನರ್ಜಿ ಅನ್ನೋದು ಆಗುತ್ತೆ. ಅಂದರೆ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇರ್ತಾರೆ, ನಿಮ್ಮ ಬಗ್ಗೆ ಡೇ ಡ್ರೀಮ್ಸನ್ನು ಕಾಣ್ತಾ ಇರ್ತಾರೆ. ಬಟ್ ನೀವು ಇಲ್ಲ ಅಂದಾಗ ಇವ್ರಿಗೆ ಮಿಸ್ಸಿಂಗ್ ಎನರ್ಜಿ, ಲೋನ್ಲಿನೆಸ್ ಫೀಲ್ ಅನ್ನೋದು ಆಗುತ್ತೆ. ಈ ರೀಡಿಂಗಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಏನು ಅನ್ನಿಸ್ತಾ ಇದೆ ಅಂದರೆ ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಇವ್ರಿಗೆ ಇದೆ. ನಿಮ್ಮ ನೆನಪು ಅವರನ್ನು ತುಂಬ ಕಾಡ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮಲ್ಲಿ ಲಾಂಗ್ ಟೈಮ್ ನೀವಿಬ್ಬರು ಮಾತಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಲಾಂಗ್ ಟೈಮಿಂದ ಈಗ ನೀವಿಬ್ಬರು ಕಾಂಟ್ಯಾಕ್ಟಲ್ಲಿ ಇಲ್ಲ, ಯಾವುದೋ ಒಂದು ರೀಸನ್ನಿಂದ ದೂರ ಆಗಿರ್ಬೋದು. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರ್ಬೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರ್ಬೋದು, ಇಬ್ಬರ ನಡುವೆ ಫೈಟ್ ಅಥವಾ ಸೆಪ್ರೇಷನ್ ಅನ್ನೋದು ಬಂದಿರಬಹುದು. ಈ ಎಲ್ಲ ರೀಸನ್ಗಳಿಂದ ಇವರು ಮತ್ತು ನೀವು ದೂರ ಇದ್ದರೂ ಕೂಡ ಇವರ ಮನಸ್ಸು ಅನ್ನೋದು ನಿಮ್ಮ ಹತ್ರನೇ ಇದೆ. ಆ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ಏನು ಅನ್ನಿಸ್ತಾ ಇದೆ ಅಂದರೆ ಅವ್ರಿಗೆ ಒಂದು ವಿಷಯ ಕ್ಲಿಯರ್ ಆಗಿ ಗೊತ್ತಿದೆ. ಅಂದರೆ ನೀವಿಲ್ದಲೇ ಇವರಿಗೆ ಸುಖ ಇಲ್ಲ, ಹ್ಯಾಪಿನೆಸ್ ಇಲ್ಲ, ಹ್ಯಾಪಿಯಾಗಿ ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಇವರು ಅಂದ್ಕೊಳ್ತಿದ್ದಾರೆ. ಕಾಂಟ್ಯಾಕ್ಟ್ ಮಾಡಬೇಕು ಅಂತ ತುಂಬ ಮನಸ್ಸಿದೆ ಈ ಪರ್ಸನ್ಗೆ, ಆದರೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಆಸೆ ಇದೆ. ಬಟ್ ಈಗೋ ಅನ್ನೋದು ಅಡ್ಡ ಬರ್ತಾ ಇರ್ಬೋದು, ಅಥವಾ ಯಾವುದಾದ್ರೊಂದು ಫಿಯರ್ ಇರಬಹುದು, ಅಥವಾ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಯಾವುದೋ ಒಂದು ಸಿಚುವೇಷನ್ನಲ್ಲಿ ಈ ಪರ್ಸನ್ ಸಿಕ್ಕಾಕೊಂಡಿರ್ಬೋದು, ಅಥವಾ
ಕಾಲ್ ಮಾಡಬೇಕು ಅಂದ್ಕೊಂಡಾಗ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಅನ್ನೋದು ಸಿಚುವೇಶನ್ ಅನ್ನೋದು ಬರ್ತಾ ಇರ್ಬೋದು, ಅಥವಾ ನೀವಿಬ್ಬರು ಮಾತಾಡದೇ ಇರೋದ್ರಿಂದ ಅವರ ಈಗೋ ಅನ್ನೋದು ಇವರನ್ನು ತಡೀತಾ ಇರಬಹುದು, ಹಿಂದೆ ತಳ್ತಾ ಇರಬಹುದು. ಬಟ್ ಅವರ ಚಾಯ್ಸ್ ಕೂಡ ಆಗಿರ್ಬೋದು, ಈಗ ಮಾತಾಡಬೇಕಾ ಅಥವಾ ಮಾತಾಡಬಾರ್ದಾ, ಕಾಂಟ್ಯಾಕ್ಟ್ ಮಾಡಬಾರ್ದಾ ಅನ್ನೋದು ಅವರ ಚಾಯ್ಸ್ ಕೂಡ ಆಗಿರಬಹುದು. ಬಟ್ ಒಂದು ಸಿಚುವೇಶನ್ ಕೂಡ ಅಡ್ಡ ಬಂದಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಇವರ ಫೀಲಿಂಗ್ಸ್ ಏನಿದೆ ತುಂಬ ಜೆನ್ಯೂನ್ ಆಗಿದೆ. ಅವರು ನಿಮ್ಮನ್ನು ಯಾವ ರೀತಿ ನೋಡ್ತಿದ್ದಾರೆ ಅಂದರೆ, ತುಂಬ ಸ್ಟ್ರಾಂಗ್ ಆಗಿರುವಂಥ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಈ ಪರ್ಸನ್ ನಿಮ್ಮನ್ನು ಒಬ್ಬ ಲೈಫ್ ಪಾರ್ಟ್ನರ್ ಅಂತ ನೋಡ್ತಾ ಇದ್ದಾರೆ. ತುಂಬ ಜೆನ್ಯೂನ್ ಆಗಿರುವಂತಹ ಫೀಲಿಂಗ್ಸನ್ನು ಈ ಪರ್ಸನ್ ಮನಸ್ಸಿನಲ್ಲಿ ಇಟ್ಕೊಳ್ತಾ ಇದ್ದಾರೆ. ನೀವು ತುಂಬ ಲಾಯಲ್ ಅಂತ ಅಂದ್ಕೊಂಡಿದ್ದಾರೆ. ನೀವು ಯಾವುದೇ ರೀತಿಯಿಂದಲೂ ಈ ಪರ್ಸನ್ನ ಚೀಟ್ ಮಾಡುವಂತಹ ವ್ಯಕ್ತಿ ಅಲ್ಲ ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಯಾವುದೇ ಸಿಚುವೇಶನ್ ಬರಲಿ, ಯಾವುದೇ ಪ್ರಾಬ್ಲಮ್ಸ್ ಬರಲಿ, ನೀವು ಇವ್ರ ಜೊತೆಯಲ್ಲೇ ನಿಲ್ತೀರಾ. ಇವರ ಕಷ್ಟದಲ್ಲೂ ಕೈ ಬಿಡಲ್ಲ ನೀವು. ಇಂಥ ವ್ಯಕ್ತಿ ನನ್ನ ಲೈಫ್ ಲಾಂಗ್ ಇರಬೇಕು, ನನ್ನ ಲೈಫ್ ಪಾರ್ಟ್ನರ್ ಆಗಿರಬೇಕು ಅಂತ ಇವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಥವಾ ನೀವೇನಾದರೂ ಈ ಪರ್ಸನ್ನ ಫ್ರೆಂಡ್ ಆಗಿದ್ದರೆ, ಇಂಥ ವ್ಯಕ್ತಿ ನನ್ನ ಲೈಫ್ನಲ್ಲಿ ಇರಬೇಕು, ಲೈಫ್ ಲಾಂಗ್ ಫ್ರೆಂಡ್ಶಿಪ್ ಇರಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ನೀವು ಕಪಲ್ಸ್ಗಳಾಗಿರ್ಬೋದು, ಲವರ್ಸ್ಗಳಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರಿಗೋಸ್ಕರ ಬೇಕಾದರೂ ಈ ರೀಡಿಂಗನ್ನು ನೋಡ್ತಾ ಇರ್ಬೋದು. ಬಟ್ ಇವರು ಅಂದ್ಕೊಳ್ತಾ ಇರೋದು, ಇವರ ಲೈಫ್ನಲ್ಲಿ ನೀವು ಇರಬೇಕು, ಯಾವುದೇ ಟೈಮ್ನಲ್ಲೂ ಕೂಡ ನೀವು ಇವರನ್ನು ಬಿಟ್ಟು ಹೋಗೋದಿಲ್ಲ. ಹಾಗಾಗಿ ನೀವು ಇವರ ಲೈಫ್ನಲ್ಲಿ ಇರಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಫ್ಯೂಚರ್ ಥಾಟ್ಸ್ ಅನ್ನೋದು ತುಂಬ ಜಾಸ್ತಿ ಇದೆ ಈ ಪರ್ಸನ್ಗೆ. ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಿದ್ದಾರೆ. ಅದೇ ರೀತಿ ಇವರು ಇವರ ಬಗ್ಗೆ ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾರೆ. ಮ್ಯಾರೇಜ್ ಪಾಸಿಬಿಲಿಟಿ ಬಗ್ಗೆ ಥಿಂಕ್ ಮಾಡ್ತಾರೆ. ನಿಮ್ಮಿಬ್ಬರ ಸ್ಟೇಬಲ್ ಲೈಫ್ ಬಗ್ಗೆ ಥಿಂಕ್ ಮಾಡ್ತಾರೆ. ನಿಮ್ಮಿಬ್ಬರದು ಪೀಸ್ಫುಲ್ ಕನೆಕ್ಷನ್ ಆಗಿರಬೇಕು ಅನ್ನೋ ರೀತಿ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಈ ಪರ್ಸನ್ ನಿಮ್ಮನ್ನು ತುಂಬ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಇವರು ಯಾವ ರೀತಿಯೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ತಾರೆ ಅಂದರೆ, ಇವರು ನಿಮ್ಮ ಕೈ ಹಿಡಿದು ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೇನೋ ಆ ರೀತಿ ಇವರು ಇಮ್ಯಾಜಿನ್ ಮಾಡ್ಕೊಳ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಒಟ್ಟಿನಲ್ಲಿ ಟೋಟಲ್ ಆಗಿ ಹೇಳಬೇಕು ಅಂದರೆ, ನೀವು ಅವರ ಮನಸ್ಸಲ್ಲಿ ತುಂಬ ತುಂಬಿಕೊಂಡಿದ್ದೀರಾ. ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ನಿಮ್ಮಿಬ್ಬರ ನಡುವೆ ಈಗ ಪ್ರೆಸೆಂಟಲ್ಲಿ ಎಷ್ಟೇ ಡಿಸ್ಟೆನ್ಸ್ ಇದ್ದರೂ ಕೂಡ, ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಕಾರಣದಿಂದ ಗ್ಯಾಪ್ ಬಂದಿದ್ದರೂ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೂ, ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಫ್ಯೂಚರ್ ಬಗ್ಗೆ ಸೀರಿಯಸ್ ಥಾಟ್ಸ್ ಅನ್ನೋದು ಇವರ ಮನಸ್ಸಿನಲ್ಲಿದೆ. ಲೈಫ್ ಪಾರ್ಟ್ನರ್ ಎನರ್ಜಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಒಬ್ಬ ಲೈಫ್ ಪಾರ್ಟ್ನರ್ ರೀತಿ ನೋಡ್ತಾ ಇದ್ದಾರೆ. ಇನ್ನು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನೀವು ಒಂದಾಗುವಂತಹ ಚಾನ್ಸಸ್ ತುಂಬ ಇದೆ. ಅಂದರೆ ಈಗ ಪ್ರೆಸೆಂಟಲ್ಲಿ ಯಾವುದೇ ರೀತಿ ಇರಬಹುದು ನಿಮ್ಮ ರಿಲೇಷನ್ಶಿಪ್, ಬಟ್ ಮುಂದಿನ ದಿನಗಳಲ್ಲಿ ಫ್ಯೂಚರಲ್ಲಿ ನೀವಿಬ್ಬರು ಒಂದಾಗುವ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಕಡೆಯಿಂದ ನಿಮಗೆ ಕಾಲ್ ಬರಬಹುದು ಅಥವಾ ಮೆಸೇಜ್ ಬರಬಹುದು, ಅಥವಾ ಈ ಪರ್ಸನ್ನೇ ಬಂದು ನಿಮ್ಮನ್ನು ಭೇಟಿ ಆಗಬಹುದು, ಮೀಟ್ ಆಗಬಹುದು. ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಟ್ರೈ ಮಾಡುವ ಸಾಧ್ಯತೆ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ ಅವರ ಹೆಸರನ್ನು 3 ಬಾರಿ ಮನಸಾರೆ ನೆನೆಸ್ಕೊಂಡು, ಅವರ ಫೇಸನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ಯಾವುದೋ ಒಂದು ರೀಸನ್ ಇರುತ್ತೆ. ಈ ಪರ್ಸನ್ನ ನೀವು ತುಂಬ ನೆನಪು ಮಾಡ್ಕೊಳ್ತಾ ಇರ್ಬೋದು, ಅಥವಾ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ನೆನಪು ಮಾಡ್ಕೊಳ್ತಾ ಇರಬಹುದು ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನು ತುಂಬ ನೆನಪಿಸ್ಕೊಂಡು ಒಳಗೊಳಗಡೆ ತುಂಬ ಪೇಯ್ನನ್ನು ಪಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಯಾರಿಗೋಸ್ಕರ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಆ ಪರ್ಸನ್ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ತುಂಬ ಎಮೋಷ್ನಲ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದು ಹೊರಗಡೆ ಅವರು ತೋರಿಸ್ಕೊಳ್ಳುವಂಥ ಎಮೋಷ್ನಲ್ ಅಲ್ಲ, ಅವರ ಮನಸ್ಸಿನ ಒಳಗಡೆ ತುಂಬ ನೋವು ಪಡ್ತಾ ಇದ್ದಾರೆ, ಪೇಯ್ನ್ ಅನ್ನೋದು ಇದೆ. ಅವರ ಮನಸ್ಸಿನಲ್ಲಿ ನಿಂತು ಹೋಗದೇ ಇರುವಂತಹ ಯೋಚನೆಗಳಿದೆ ನಿಮ್ಮ ಬಗ್ಗೆ. ಅವರ ಹೃದಯಕ್ಕೆ ಒಂದು ರೀತಿಯ ಭಾರ ಅಂತ ಅನ್ನಿಸ್ತಾ ಇದೆ. ಅವರ ಮನಸ್ಥಿತಿ ತುಂಬ ಎಮೋಷ್ನಲಿ ಬ್ರೇಕ್ ಡೌನ್ ಆಗಿರೋ ರೀತಿ ಎನರ್ಜಿ ತೋರಿಸ್ತಾ ಇದೆ. ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ ಈ ಪರ್ಸನ್.
ಒಂದೇ ಒಂದು ಮಾತಿನ ಬಗ್ಗೆ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಮನಸ್ಸಿನಲ್ಲಿ ಗಾಬರಿ ಅನ್ನೋದು ಇದೆ, ಕಳವಳ ಅನ್ನೋದು ಇದೆ, ಶಾಂತಿ ಅನ್ನೋದು ಅವರ ಮನಸ್ಸಿನಲ್ಲಿ ಕಾಣಿಸ್ತಾ ಇಲ್ಲ, ಹ್ಯಾಪಿನೆಸ್ ಅನ್ನೋದು, ಖುಷಿ ಅನ್ನೋದು ಅವ್ರಿಗೆ ಕಾಣಿಸ್ತಾ ಇಲ್ಲ ಅನ್ನೋ ರೀತಿ ಕೆಲವರ ಎನರ್ಜಿ ಶೋ ಆಗ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ಏನು ಅನ್ನಿಸ್ತಾ ಇದೆ ಅಂದರೆ ಈ ಪರ್ಸನ್ ಆ ಟೈಮ್ನಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಅದು ಯಾರಿಗೂ ತೋರಿಸ್ತಾ ಇಲ್ಲ. ಮನೆಯವರ ಮುಂದೆ ನಗ್ತಾ ಇರ್ತಾರೆ, ಫ್ರೆಂಡ್ಸ್ ಮುಂದೆ ನಾರ್ಮಲ್ ಆಗಿರುವ ಹಾಗೆ ನಟಿಸ್ತಾರೆ. ಬಟ್ ಅವರ ನೋವನ್ನು ಅವರು ಒಬ್ಬರೇ ಹೊತ್ಕೊಂಡಿದ್ದಾರೆ. ಅವರ ಫೀಲಿಂಗ್ಸನ್ನು ಹೈಡ್ ಮಾಡುವ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ನ ಲೈಫ್ನಲ್ಲಿ ಏನು ನಡೀತಾ ಇದೆ, ಇವರು ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ, ಎಷ್ಟು ಕನ್ಫ್ಯೂಷನ್ ಇದೆ ಇವರ ಲೈಫ್ನಲ್ಲಿ, ಇದೆಲ್ಲವನ್ನು ಇವರು ಇವರ ಫ್ಯಾಮಿಲಿಗೆ ಹೇಳ್ತಾ ಇಲ್ಲ, ಇವರ ಫ್ರೆಂಡ್ಸ್ಗೆ ಹೇಳ್ತಾ ಇಲ್ಲ, ಅಥವಾ ಇವ್ರಿಗೆ ಯಾರು ಕ್ಲೋಸ್ ಆಗಿದ್ದಾರೋ ಅವ್ರ ಹತ್ರ ಹೇಳ್ಕೊಳ್ತಾ ಇಲ್ಲ, ರಿಲೇಟಿವ್ಸ್ಗೆ ಹೇಳ್ತಾ ಇಲ್ಲ. ಎಲ್ಲರ ಮುಂದೆ ನಾನು ಫೈನ್, ನಾನು ಚೆನ್ನಾಗಿದ್ದೀನಿ ಅನ್ನೋ ರೀತಿ ತೋರಿಸ್ತಾ ಇದ್ದಾರೆ. ಆದರೆ ಮನಸ್ಸಿನ ಒಳಗಡೆ ಇವರ ಹೃದಯ ತುಂಬ ಕಷ್ಟಪಡ್ತಾ ಇದೆ, ಇವರ ಮನಸ್ಸು ತುಂಬ ಕಷ್ಟಪಡ್ತಾ ಇದೆ. ಆ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಎನರ್ಜಿ ಕ್ಲಿಯರ್ ಆಗಿ ಏನು ಹೇಳ್ತಾ ಇದೆ ಅಂದರೆ ಈ ನೋವಿನ ರೀಸನ್ ನೀವು ಕೂಡ ಆಗಿರಬಹುದು. ಅಂದರೆ ಈ ಪರ್ಸನ್ನಿಂದ ನೀವೇನಾದರೂ ದೂರ ಆಗಿದ್ದರೆ, ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಫೈಟ್ ಆಗಿದ್ದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರೆ, ಅಥವಾ ಈ ಪರ್ಸನ್ನಿಂದ ನೀವು ಡಿಸ್ಟೆನ್ಸನ್ನು ದೂರ ಏನಾದರೂ ಇದ್ದರೆ, ನೀವು ಗ್ಯಾಪ್ ಅನ್ನೋದು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಬಂದಿದ್ದರೆ, ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಮಿಸ್ ಮಾಡ್ಕೊಳ್ತಾ ಇರಬಹುದು, ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತಾ ಇರಬಹುದು, ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರಬಹುದು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅವರಿಗೆ ಅವರನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅವರ ಬಿಗ್ಗೆಸ್ಟ್ ಫಿಯರ್ ಏನು ಅಂದರೆ ನೀವು ಮೂವ್ ಆನ್ ಆಗ್ತಿದ್ದೀರಾ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ಈ ಪರ್ಸನ್ ಮನಸ್ಸಿನಲ್ಲಿ ಓಡಾಡ್ತಾ ಇರೋ ಬಿಗ್ಗೆಸ್ಟ್ ಥಾಟ್ ಅಂದರೆ ನಾನು ಇವರ ಲೈಫ್ನಲ್ಲಿ ಇಂಪಾರ್ಟೆನ್ಸ್ ಅನ್ನು ಕಳ್ಕೊಂಡಿದ್ದೀನ, ಇವರು ಈಗ ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರಾ, ಅಂದರೆ ನೀವು ಇವರನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ, ನೀವು ಮೂವ್ ಆನ್ ಆಗ್ತಾ ಇದ್ದೀರಾ ಅಂತ ಇವರಿಗೆ ಅನ್ನಿಸ್ತಾ ಇದೆ. ಅವರು ಪ್ರೆಸೆಂಟಲ್ಲಿ ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ ನೀವು ನಿಮ್ಮ ಲೈಫ್ ಇಂಪ್ರೂವ್ಮೆಂಟ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಕೆರಿಯರ್ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಾ ಇದ್ದೀರಾ. ನಿಮ್ಮ ಲೈಫ್ನಲ್ಲಿ ಏನೋ ಒಂದು ಬೆಟರ್ ಆಪರ್ಚುನಿಟಿ ಬಂದಿದೆ, ಹಾಗಾಗಿ ನೀವು ಇವರನ್ನು ದೂರ ಮಾಡ್ತಾ ಇದ್ದೀರಾ, ಇವರಿಗೆ ಇಂಪಾರ್ಟೆನ್ಸನ್ನು ಕೊಡ್ತಾ ಇಲ್ಲ, ಇವರ ಲೈಫಿಂದ ದೂರ ಹೋಗ್ತಾ ಇದ್ದೀರಾ. ಇದು ಇವರ ಫಿಯರ್. ಆ ರೀತಿಯ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಅಂದರೆ ನೀವು ಇವರಿಂದ ದೂರ ಆಗ್ತಾ ಇದ್ದೀರಾ, ಬೇರೆ ಒಬ್ಬ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬಂದಿದ್ದಾರೆ ಅಂತ ಅಲ್ಲ, ನಿಮ್ಮ ಲೈಫ್ನಲ್ಲಿ ಬೆಟರ್ ಆಪರ್ಚುನಿಟಿ ಯಾವುದೋ ಒಂದು ಬಂದಿದೆ, ಹಾಗಾಗಿ ನೀವು ಅದರ ಕಡೆಗೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀರಾ, ಗಮನ ಕೊಡ್ತಾ ಇದ್ದೀರಾ. ಅದು ನಿಮ್ಮ ಕೆರಿಯರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಬಟ್ ಅದರ ಕಡೆಗೆ ನೀವು ಗಮನ ಕೊಡ್ತಾ ಇದ್ದೀರಾ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಬಹುಶಃ ಇದು ಇವರ ತಪ್ಪು ಕಲ್ಪನೆ ಆಗಿರ್ಬೋದು, ಆದರೆ ಇವರ ಮನಸ್ಸಿಗೆ ಅದು ರಿಯಲ್ ಆಗಿ ಕಾಣಿಸ್ತಾ ಇದೆ. ನೀವು ಹೋದರೆ ಇವ್ರು ಹೇಗೆ ಇರಬೇಕು, ಈ ಥಾಟ್ ಇವರನ್ನು ರಾತ್ರಿ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ವೇನೋ ಅನ್ನೋ ರೀತಿ ಇವರನ್ನು ಕಾಡ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನೀವು ಇಲ್ದಲೆ ನಾನು ಹೇಗಿರಲಿ ಅನ್ನೋ ರೀತಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ನೆನಪುಗಳಿಲ್ಲದೆ ಲೈಫ್ ಹೇಗೆ ಮುಂದೆ, ಬೇರೆಯವರು ಇವರ ಲೈಫ್ಗೆ ಬಂದರೆ ಯಾವ ರೀತಿ ಮುಂದೆ ಲೈಫ್ ಇರುತ್ತೆ ಅನ್ನೋ ಬಗ್ಗೆ ಫಿಯರ್ ಈ ಪರ್ಸನ್ನ ಮನಸ್ಸಿನಲ್ಲಿ ಬರ್ತಾ ಇದೆ. ಈ ಪರ್ಸನ್ ಎಮೋಷ್ನಲ್ ಆಗಿ ಕಂಪ್ಲೀಟ್ಲಿ ಡೌನ್ ಆಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಓವರ್ ಥಿಂಕಿಂಗ್ ತುಂಬ ಮಾಡ್ತಾ ಇದ್ದಾರೆ. ಮೆಂಟಲ್ ಪ್ರೆಷರ್ ಅನ್ನೋದು ಈ ಪರ್ಸನ್ಗೆ ಇದೆ. ಈ ಪರ್ಸನ್ ಒಂದೇ ವಿಷಯವನ್ನು ಒಂದು 100 ಟೈಮ್ ಯೋಚನೆ ಮಾಡ್ತಾ ಇದ್ದಾರೆ, ಬಟ್ ಆನ್ಸರ್ ಅನ್ನೋದು ಸಿಗ್ತಾ ಇಲ್ಲ, ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ. ಆದ್ದರಿಂದ ಟೆನ್ಷನ್, ಆ್ಯಂಗ್ಸೈಟಿ, ಸ್ಯಾಡ್ನೆಸ್, ಲೋನ್ಲಿನೆಸ್ ಎಲ್ಲವೂ ಮಿಕ್ಸ್ ಆಗ್ತಾ ಇದೆ. ಫೀಲಿಂಗ್ಸ್ಗಳು ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಇದು ಇವರು ಈ ರೀತಿಯೆಲ್ಲ ಇರೋದು ಅಂದರೆ ಒಂದು ರೀತಿ ಬೇಸರದಲ್ಲಿರೋದು, ಒಂದು ರೀತಿಯ ದುಃಖದಲ್ಲಿರೋದು, ಅವ್ರು ಯಾವ ರೀತಿ ಹೈಡ್ ಮಾಡಿದ್ರೂ ಕೂಡ ಬಟ್ ಮನೆಯವರಿಗಾಗಲಿ ಫ್ರೆಂಡ್ಸ್ಗಾಗಲಿ ಅದು ಬೇಗನೆ ಗೊತ್ತಾಗುತ್ತೆ. ಅಂದರೆ ಇವರ ಬಿಹೇವಿಯರ್ ನೋಡಿ ಅವರಿಗೆ ಗೊತ್ತಾಗ್ತಾ ಇರಬಹುದು. ಇವರು ಇವರ ಫೀಲಿಂಗ್ಸನ್ನು ಏನೇ ಹೇಳದೇ ಇದ್ದರೂ ಕೂಡ ಇವರ ಬಿಹೇವಿಯರಲ್ಲಾಗಿರೋ ಚೇಂಜಸ್ಸನ್ನು ನೋಡಿ, ಅಥವಾ ಇವರು ಮಾತಾಡುವ ರೀತಿ ಬದಲಾಗಿರೋದನ್ನು ನೋಡಿ, ಅಥವಾ ಇವರು ಸೈಲೆಂಟ್ ಜಾಸ್ತಿ ಆಗಿದ್ದರೆ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ ಈ ಪರ್ಸನ್ ತುಂಬ ಬೇಸರದಲ್ಲಿದ್ದಾರೆ, ಯಾವುದೋ ಒಂದು ವಿಷಯದಲ್ಲಿ, ಯಾವುದೋ ಒಂದು ದುಃಖದಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಮನೆಯವ್ರಿಗೆ ಗೊತ್ತಾಗ್ತಾ ಇದೆ, ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆಲ್ಗ ಗೊತ್ತಾಗ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಯಾವುದೇ ಕಾರಣಕ್ಕೂ ಈ ಪರ್ಸನ್ ನಿಮ್ಮ ವಿಷಯವನ್ನು ಯಾರಿಗೂ ಹೇಳ್ತಾ ಇಲ್ಲ. ಇದಕ್ಕೆ ಒಂದು ಬ್ಯೂಟಿಫುಲ್ ಆಗಿರೋ ರೀಸನ್ ಇರಬಹುದು. ನಿಮ್ಮ ಬಗ್ಗೆ ಯಾರೂ ತಪ್ಪಾಗಿ ಮಾತಾಡಬಾರ್ದು ಅಂತ ಬಯಸ್ತಾ ಇರ್ಬೋದು.
ನಿಮ್ಮ ಇಮೇಜ್ ಡ್ಯಾಮೇಜ್ ಆಗಬಾರ್ದು ಅಂತ ಬಯಸ್ತಾ ಇರ್ಬೋದು. ಯಾರಾದರೂ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ಇವ್ರಿಗೆ ತುಂಬ ಹರ್ಟ್ ಆಗುತ್ತೆ ಅಥವಾ ಇವ್ರಿಗೆ ತುಂಬ ಸಿಟ್ಟು ಬರುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಬಗ್ಗೆ ಯಾರಿಗೂ ಹೇಳೋದು ಬೇಡ ಅಂತ ಮನಸ್ಸಲ್ಲಿ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಬಟ್ ಇಷ್ಟೆಲ್ಲ ಇದ್ದರೂ ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಆಸೆ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಕಾಣಿಸ್ತಾ ಇದೆ. ಈ ಪರ್ಸನ್ನ ಮನಸ್ಸಿನಲ್ಲಿ ತುಂಬ ಫೀಲಿಂಗ್ಸ್ಗಳಿದೆ, ತುಂಬ ಆಸೆಗಳಿದೆ. ನೀವೇನಾದರೂ ಈ ಪರ್ಸನ್ನಿಂದ ದೂರ ಆಗಿದ್ದರೆ, ಯಾವುದಾದ್ರೂ ಒಂದು ರೀಸನ್ನಿಂದ ಈ ಪರ್ಸನ್ನಿಂದ ನೀವು ಗ್ಯಾಪನ್ನು ಬಯಸಿದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ದೂರ ಆಗಿದ್ದರೆ, ನೀವು ಮತ್ತು ಇವರು ಈಗ ಪ್ರೆಸೆಂಟಲ್ಲಿ ನಿಮ್ಮಿಬ್ಬರ ನಡುವೆ ಮಾತುಕತೆ ಕಡಿಮೆ ಆಗಿದ್ದರೆ, ಈ ಪರ್ಸನ್ ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮನ್ನು ಭೇಟಿಯಾಗಬೇಕು, ಇವರ ಎಲ್ಲ ಫೀಲಿಂಗ್ಸನ್ನು ಓಪನ್ ಅಪ್ ಆಗಿ ಎಲ್ಲವನ್ನು ಹೇಳ್ಕೋಬೇಕು, ನಿಮ್ಮ ಹತ್ರ ಎಲ್ಲವನ್ನು ಶೇರ್ ಮಾಡ್ಕೋಬೇಕು ಅಂತ ಇದೆ. ಅಂದರೆ ನೀವು ಇಲ್ದಲೇ ಇವ್ರು ಎಷ್ಟು ಕಷ್ಟಪಟ್ಟರು, ಯಾವ ರೀತಿಯ ಫೀಲಿಂಗ್ ಇತ್ತು, ಇವರೇನಾದರೂ ಹತ್ತಿದ್ರೆ ಅಂದರೆ ಕಣ್ಣೀರು ಹಾಕಿದರೆ ಅದೆಲ್ಲವನ್ನು ನಿಮ್ಮ ಹತ್ರ ಹೇಳ್ಕೋಬೇಕು, ಇದೆಲ್ಲವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮ ಹತ್ರ ಏನಾದರೂ ಹರ್ಟ್ ಮಾಡೋ ರೀತಿ ಇವರ ಬಿಹೇವಿಯರ್ ಇದ್ದರೆ, ಅಂದರೆ ಪಾಸ್ಟಲ್ಲಿ ನಿಮಗೇನಾದರೂ ನೋವು ಮಾಡಿದರೆ, ನಿಮ್ಮಿಂದ ದೂರ ಆಗಿದ್ದರೆ, ಅವರು ಯಾಕೆ ಆ ರೀತಿ ಮಾಡಿದ್ರು, ಅಂದರೆ ಯಾಕೆ ಆ ರೀತಿ ನಡ್ಕೊಂಡ್ರು, ಅವರ ಬಿಹೇವಿಯರ್ ಯಾಕೆ ಆ ರೀತಿ ಇತ್ತು, ಅದರ ಬಗ್ಗೆ ಈ ಪರ್ಸನ್ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು, ನಿಮ್ಮ ಹತ್ರ ಸಾರಿ ಕೇಳಬೇಕು ಅನ್ನೋ ರೀತಿ ನಿಮ್ಮ ಹತ್ರ ಅಪಾಲಜಿ ಕೊಡೋದಕ್ಕೂ ಈ ಪರ್ಸನ್ ರೆಡಿ ಇದ್ದಾರೆ. ಅಂದರೆ ನಿಮ್ಮ ಹತ್ರ ಬಂದು ಅವರ ತಪ್ಪನ್ನು ಒಪ್ಕೊಳ್ಳೋದಕ್ಕೆ ಈ ಪರ್ಸನ್ ರೆಡಿ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಪಾಸ್ಟಲ್ಲಿ ಏನೇ ಮಿಸ್ಟೇಕ್ ಮಾಡಿದರೂ ಕೂಡ ಈ ಪರ್ಸನ್ನ ಮನಸ್ಸಿನಲ್ಲಿ ತುಂಬ ರಿಗ್ರೆಟ್ ಫೀಲ್ ಆಗ್ತಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ತುಂಬ ಪಶ್ಚಾತ್ತಾಪ ಇದೆ, ತುಂಬ ಗಿಲ್ಟ್ ಫೀಲನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ಹರ್ಟ್ ಮಾಡಿದರೆ, ನಿಮ್ಮಿಂದ ದೂರ ಆಗಿದ್ದರೆ, ಈ ಪರ್ಸನ್ ಕಡೆಯಿಂದನೇ ಗ್ಯಾಪ್ ಏನಾದರೂ ಕ್ರಿಯೇಟ್ ಆಗಿದ್ದರೆ ಅದಕ್ಕೆ ಅವರು ತುಂಬ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ತುಂಬ ಎಮೋಷ್ನಲಿ ಡೌನ್ ಆಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನೀವು ಇವರ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಇದ್ದೀರಾ, ಅಂದರೆ ನಿಮ್ಮದೇ ನೆನಪು ಯಾವಾಗಲೂ ಆಗುತ್ತೆ ಈ ಪರ್ಸನ್ಗೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಬಟ್ ಇವರ ಬಿಗ್ಗೆಸ್ಟ್ ಫಿಯರ್ ಏನು ಅನ್ನೋದು ಅಂದರೆ ನಿಮ್ಮನ್ನು ಕಳ್ಕೊಳ್ತೀನಿ ಅನ್ನೋ ಭಯ ಕೂಡ ಇವರ ಮನಸ್ಸಿನಲ್ಲಿದೆ. ಅವರು ಎಮೋಷ್ನಲಿ ಕಂಪ್ಲೀಟ್ಲಿ ಡೌನ್ ಆಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅವರ ಫೀಲಿಂಗ್ಸನ್ನು ಹೈಡ್ ಮಾಡಿ ಬೇರೆಯವರ ಎದುರು ಹೈಡ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಡಿಸೈರ್ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಮಿಸ್ಸಿಂಗ್ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪರ್ಸನ್ ಮತ್ತು ನೀವು ಒಂದಾಗುವ ಚಾನ್ಸಸ್ ತುಂಬ ಇದೆ. ಈ ಪರ್ಸನ್ನೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಕಾಲ್ ಮೆಸೇಜ್ ಏನಾದರೂ ಮಾಡಬಹುದು. ಈ ಪರ್ಸನ್ ಕಡೆಯಿಂದ ಪಾಸಿಟಿವ್ ಆಗಿರುವಂತಹ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಪರ್ಸನ್ನ ಮನಸ್ಸಿನಲ್ಲಿ ಇನ್ನೂ ಇರೋಕ್ಕೆ ಆಗ್ತಾ ಇಲ್ಲ, ಅವರ ಫೀಲಿಂಗ್ಸ್ಗಳನ್ನು ಹೈಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ನಿಮಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡಿಕೊಡಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.